ಸ್ವರಾಜ್ 742 XT ಬಗ್ಗೆ ಒಂದು ಸಣ್ಣದಾಗಿ ಒಂದು ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ. 3 ಸಿಲಿಂಡರ್ನ ಒಳಗೊಂಡಿದೆ. 3307 cc ಒಂದು ಇಂಜಿನ್ ಇದಾಗಿದೆ. ಗಾಡಿ HP ಬಂದ್ಬಿಟ್ಟು 45 HP ಕೆಟಗರಿಯ ಗಾಡಿ ಆಗಿರುತ್ತೆ. ಇದು ವಾಟರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ ಈ ಗಾಡಿ. ಏರ್ ಫಿಲ್ಟರ್ ಬಂದ್ಬಿಟ್ಟು 3 ಸ್ಟೇಜ್ ವೆಟ್ ಹೇರ್ ಕ್ಲೀನರ್ ಆಗಿರುತ್ತೆ. 540 RPM ಒಳಗೊಂಡಂತ PTO ಸಿಗುತ್ತೆ. ಹಾಗೆ ರಿವರ್ಸ್ PTO ಕೂಡ ಇದೆ. ಟೋಟಲ್ ಆಗಿ 38 HP ಒಂದು PTO ಪವರ್ ಈ ಗಾಡಿ ಒಳಗಡೆ ಸಿಗುತ್ತೆ. ಇನ್ಲೈನ್ ಪಂಪ್ ಅನ್ನ ಒಳಗೊಂಡಿರುತ್ತೆ. ಸಿಂಗಲ್ ಕ್ಲಚ್ ಹಾಗೆ ಡ್ಯೂಯಲ್ ಕ್ಲಚ್ ಆಪ್ಷನ್ ಕೂಡ ಸಿಗುತ್ತೆ. ಇದರಲ್ಲಿ ಬಂದ್ಬಿಟ್ಟು ಗೇರ್ ಬಂದ್ಬಿಟ್ಟು ಕನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ಅನ್ನ ಹೊಂದಿರುತ್ತೆ. ಸೈಡ್ ಶಿಫ್ಟ್ ಕೂಡ ಬರುತ್ತೆ, ಹಾಗೆ ಸೆಂಟರ್ ಶಿಫ್ಟ್ ಕೂಡ ಸಿಗುತ್ತೆ. ಗಾಡಿ ಒಳಗಡೆ 8 ಫಾರ್ವರ್ಡ್ ಹಾಗೆ 2 ರಿವರ್ಸ್ ಸಿಗುತ್ತೆ ಹೈ ಲೋ ಅಲ್ಲಿ. ಬ್ರೇಕ್ ಬಗ್ಗೆ ನೋಡೋದಾದ್ರೆ ಆಯಿಲ್ಡ್ ಇಂಪ್ರೆಸ್ಡ್ ಬ್ರೇಕ್ ಇದರೊಳಗಡೆ ಇರುತ್ತೆ. ಡಿಸ್ಕ್ ಇಲ್ಲ. ಸ್ಟೇರಿಂಗ್ ಬಂದ್ಬಿಟ್ಟು ನಿಮಗೆ ಪವರ್ ಸ್ಟೇರಿಂಗ್ ಸಿಂಗಲ್ ಆಕ್ಟಿಂಗ್ ಪಂಪ್ ಅನ್ನ ಹೊಂದಿರುತ್ತೆ. 56 ಲೀಟರ್ನ ಫ್ಯೂಯಲ್ ಕೆಪಾಸಿಟಿಯನ್ನ ಹೊಂದಿರುತ್ತೆ. ಟೋಟಲ್ ಆಗಿ ಗಾಡಿ ಬಂದ್ಬಿಟ್ಟು 2020 kg ಒಳಗೊಂಡಿದೆ. ಒಂದು ಲಿಫ್ಟ್ ಕೆಪಾಸಿಟಿ ಬಂದ್ಬಿಟ್ಟು 1700 kg ಎತ್ತುವಂತ ಸಾಮರ್ಥ್ಯವನ್ನು ಹೊಂದಿದೆ. ಈ ಲಿಫ್ಟ್ ಬಂದ್ಬಿಟ್ಟು ADDC ಅನ್ನ ಒಳಗೊಂಡಿದೆ. ಆಟೋಮೆಟಿಕ್ ಡ್ರಿಫ್ಟ್ ಅಂಡ್ ಡ್ರಾಫ್ಟ್ ಕಂಟ್ರೋಲ್ ಅನ್ನ ಹೊಂದಿದೆ. ಹಾರನ್ ಸೆಂಟ್ರಲ್ ಇದೆ, ಲೈಟ್ ಇಲ್ಲಿದೆ, ಇಂಡಿಕೇಟರ್ ಇಲ್ಲಿದೆ. ಕೀ ಹಾಕ್ಲಿಕ್ಕೆ ಈ ಆಪ್ಷನ್ ಕೊಟ್ಟಿದ್ದಾರೆ. ಕಂಪ್ನಿ ಕಡೆಯಿಂದ 6000 ಅಥವಾ 6 ವರ್ಷ ವಾರಂಟಿಯನ್ನ ಕೊಡ್ತಾರೆ. ಹಿಂದ್ಗಡೆ ವೀಲ್ ಬಂದ್ಬಿಟ್ಟು ನಿಮಗೆ 13-14 ಆಪ್ಷನ್ ಸಿಗುತ್ತೆ. ಹಾಗೆ ಮುಂದ್ಗಡೆ ಸಹ 6 ಅಥವಾ 7 ಆಪ್ಷನ್ ಸಿಗುತ್ತೆ. ಅದರ ತಕ್ಕನಾಗೆ ಪ್ರೈಸ್ ಇರುತ್ತೆ. ಇನ್ಸ್ಟ್ರೂಮೆಂಟ್ ಕ್ಲಚ್ ನೋಡೋದಾದ್ರೆ ನೋಡ್ತಾ ಇರ್ಬೋದು, ಇಲ್ಲಿ ಫ್ಯೂಯಲ್ ಗೇಜ್ ಇದೆ, ಹಾಗೆ ಗಾಡಿ ಟೆಂಪರೇಚರ್ ಇದೆ, ಹಾಗೆ ಇಲ್ಲಿ RPM ಮೀಟರ್ ಇದೆ. ಗಾಡಿಯ ಮಾಹಿತಿ ಸರಿಯಾಗಿ ನಿಮಗೆ ಸಿಕ್ಕಿದ್ರೆ ಈ ವಿಡಿಯೋನ ಎಲ್ಲ ರೈತರಿಗೆ ತಪ್ಪದೆ ಶೇರ್ ಮಾಡಿ.